ಈಗ ಪವನ್ ದೇಶಪಾಂಡೆ ಅವ್ರ ಬಗ್ಗೆ ಮಾತನಾಡೋಣ. ಯಾಕೆಂತ ಹೇಳಿದ್ರೆ ಅವರು ಹುಬ್ಬಳ್ಳಿ ಮಣ್ಣಿನಿಂದ ಬಂದಂತ ಹುಡುಗ, ಜೊತೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿದ್ರು, ನಮ್ಮ ಕರ್ನಾಟಕ ತಂಡದಲ್ಲಿದ್ರು. ಹಾಗಾಗಿ ಅವ್ರ ಜರ್ನಿ ಹೇಗಿತ್ತು ಹಾಗಾದ್ರೆ ಪವನ್ ನೀವೇ ಹೇಳಬೇಕು. ಹುಬ್ಬಳ್ಳಿ ಟು ಬೆಂಗಳೂರು ಜೊತೆಗೆ RCB. ಇಲ್ಲ, ಹುಬ್ಬಳ್ಳಿ ಅಲ್ಲ, ಧಾರವಾಡ. ಓಕೆ, ಧಾರವಾಡ. ಧಾರವಾಡದಿಂದ ಬೆಂಗಳೂರಿಗೆ ಬಂದಿದ್ದು. ಯಾವುದೇ ಕ್ರಿಕೆಟರ್ ಲೈಫಲ್ಲಿ ಭಾಳ ಕಷ್ಟ ಇರುತ್ತೆ. ಸ್ಪೆಷಲಿ ಧಾರವಾಡದಲ್ಲಿ ಬಂದು ಬೆಂಗಳೂರಲ್ಲಿ ಜನಸಾಗರದಲ್ಲಿ ಏನಾರ ಹೆಸರು ಮಾಡಬೇಕು ಅಂತಂದ್ರೆ ಸಮಥಿಂಗ್ ಔಟ್ ಆಫ್ ದ ಬಾಕ್ಸ್ ಮಾಡ್ಬೇಕು ನೀವು. ಹಂಗೆ ನಿಮ್ಗೆ ಗೊತ್ತಿರೋವಂಥದ್ದು ಫೈನಾನ್ಷಿಯಲ್ ಇಶ್ಯೂಸ್ ಇದ್ದೇ ಇರುತ್ತೆ. ಅದನ್ನ ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ಒಂದು ತಲೆಯಲ್ಲಿ ಇರ್ಬೇಕು ಫಸ್ಟ್. ನಾನು ಸುಮಾರು ಜನ ಬಂದು ಹಾದಿ ತಪ್ಪಿರೋವಂಥದ್ದು ಇನ್ಸ್ಟೆನ್ಸ್ಗಳು ಸುಮಾರು ಜನ ಇದೆ. ಬಟ್ ಒಂದ್ಸರಿ ಹಿಂದೆ ತಿರುಗಿ ನೋಡಿದಾಗ ಅಮ್ಮ ಅಪ್ಪ ಏನಕ್ಕೆ ಕಳ್ಸ್ಯಾರ ಅಂತ ಯೋಚನೆ ಮಾಡ್ಬೇಕು. ಸೊ ನಾವು ನಮ್ಮ ಗುರಿ ಏನು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಹಾದಿ ಇಡಕ್ಕೆ ಸುಮಾರು ಆಪ್ಷನ್ಸ್ ಇದೆ, ಬಟ್ ಒಳ್ಳೆ ಹಾದಿಯಲ್ಲಿ ಕರ್ಕೊಂಡು ಹೋಗೋದು ನೀವು ಮಾತ್ರ. ನೀವು ಇಲ್ಲ, ನಿಮ್ಮ ರೈಟ್ ಫ್ರೆಂಡ್ಸ್ ಗ್ರೂಪ್ ಇರ್ಬೇಕು, ಅವಾಗ ಮಾತ್ರ ಸಾಧ್ಯ ಆಗೋದು. ಸೊ ಹಂಗಿದ್ದಾಗ ಅಲ್ಲಿಂದ ಬಂದೆ 2005 ಅಲ್ಲಿ ಬಂದಿದ್ದು ನಾನು ಬೆಂಗಳೂರಿಗೆ. ಎಲ್ಲರೂ ಬಂದಿರ್ತಾರನೆ ರಂಜಿ ಟ್ರೋಫಿ ಆಡಬೇಕು, ಇಂಡಿಯಾ ಆಡಬೇಕು ಅಂತಾನೆ ಒಂದು ಹಠ ಇಟ್ಕೊಂಡು ಬಂದಿದೆ. ಸೊ ಒಂದೇ ಯೋಚನೆ ಇತ್ತು, ಕ್ರಿಕೆಟು ಮನೆ ಇಷ್ಟು ಬಿಟ್ರೆ ಬೇರೆ ಯೋಚನೆನೇ ಇರಲಿಲ್ಲ. ಅವಾಗ ಫೋನ್ ಅನ್ನೋದಿರಲಿಲ್ಲ, ಯಾವುದೇ ಥರ ಈ ಸೋಷಿಯಲ್ ಮೀಡಿಯಾ ಅನ್ನೋದಿರಲಿಲ್ಲ. ಭಾಳ ಪೀಸ್ಫುಲ್ ಆಗಿತ್ತು ಲೈಫ್ ನಾನು ಬಂದಾಗ ಬೆಂಗಳೂರಿಗೆ. ಸೊ ಇವಾಗ ಹಂಗಿದಾಗ ಎವ್ರಿ ಟೈಮ್ ಬೆಳಿಗ್ಗೆ ಆದ್ರೆ ತಲೆಯಲ್ಲಿ ಕೊರಿತಾ ಇರೋದು, ಪ್ರಾಕ್ಟೀಸ್ ಮಾಡಬೇಕು ಇಷ್ಟೇ ಇದ್ದಿದ್ದು ತಲೆಯಲ್ಲಿ, ಬರ್ತು ಏನು ತಲೆಯಲ್ಲಿ ಇರಲಿಲ್ಲ. ಸೊ ಹಂಗೆ ಆಯಿತು, ಬಂದೆ. ಅಂಡರ್-15 ನಾನು ಧಾರವಾಡದಲ್ಲಿದ್ದಾಗ ಸ್ಟೇಟ್ ಆಡಿದೆ. ಇಲ್ಲಿ ಬಂದ್ಮೇಲೆ ಅಂಡರ್-17 ಸ್ಟೇಟ್ ಆಡಿದೆ, ಅಂಡರ್-19 ಸ್ಟೇಟ್ ಆಡಿದೆ, ಅಂಡರ್-22 ಆಡಿದೆ, ಅಂಡರ್-25 ಸೌತ್ ಝೋನ್ ಕ್ಯಾಪ್ಟನ್ ಆದಾಗ ಚಾಂಪಿಯನ್ಶಿಪ್ ಗೆದ್ವಿ. ಇನ್ನು ಕರ್ನಾಟಕಕ್ಕೆ ಎಷ್ಟೆಷ್ಟು ಏಜ್ ಗ್ರೂಪ್ ಆಡಬೇಕು, ಏನೇನು ಟೂರ್ನಮೆಂಟ್ಸ್ ಆಡಬೇಕು, KPL ಎಲ್ಲ ಆಡ್ಬಿಟ್ಟಿದೆ. ನಾನು ಏಜ್ 25 ಆಗೋವರೆಗೂ 2015 ರಂಜಿ ಟ್ರಾಫಿ ಆಡಿರಲಿಲ್ಲ. ಪ್ರಾಬಬಲ್ಸ್ ಅಲ್ಲಿ ಇರ್ತಾ ಇದೆ ಪ್ರತಿ ಸರಿ 30ರಲ್ಲಿ. ಮತ್ತೆ ಹಂಗೆ ನೆಕ್ಸ್ಟ್ ಇಯರ್ ಮತ್ತೆ ಒಂದು ಸ್ಕ್ರಾಚ್ ಸ್ಟಾರ್ಟ್ ಮಾಡ್ಬೇಕಾಗ್ತದೆ, ವಾಪಸ್ ಬರುತ್ತೆ. 2016 ಅಲ್ಲಿ ನನ್ಗೆ ಬ್ರೇಕ್ ಥ್ರೂ ಸಿಗುತ್ತೆ. 2015 ಅಲ್ಲಿ ಸಾಕು, ಇನ್ನು ಕ್ರಿಕೆಟ್ ಬಿಟ್ಬಿಡ್ತೀನಿ ಅಂತ ಯೋಚನೆ ಮಾಡಿ. ಯಾಕಂದ್ರೆ ಅಷ್ಟೊಂದು ಅಂದ್ರೆ ಕಾಂಪಿಟೇಷನ್ ಆ ಥರ ಇತ್ತು. ಇನ್ನೊಂದು ಕಷ್ಟಪಟ್ರು ಒಂದೊಂದ್ಸರಿ ರಿಸಲ್ಟ್ ಸಿಗ್ತಾ ಇರಲಿಲ್ಲ ಗ್ರೌಂಡಲ್ಲಿ. ಈಗ ಎಷ್ಟು ಓದ್ತೀವೋ ಅಷ್ಟು ಎಕ್ಸಾಮಲ್ಲಿ ಬರೀಬೋದು, ಬಟ್ ಈ ಕ್ರಿಕೆಟ್ ಹಂಗಲ್ಲ. ಎಷ್ಟು ಪ್ರಾಕ್ಟೀಸ್ ಮಾಡೋದು ಫಸ್ಟ್ ಬಾಲ್ ಔಟ್ ಆಗ್ಬೋದು ಮ್ಯಾಚಲ್ಲಿ. ಸೊ ಆ ಥರದ್ದು ಕಷ್ಟಗಳನ್ನ ಜಾಸ್ತಿ ನೋಡಿದ್ ನಾನು. ಸೊ ಅಂದ್ರೆ ಅದು ಎಲ್ಲ ಕ್ರಿಕೆಟರ್ ಲೈಫಲ್ಲಿ ಇರುತ್ತೆ. ಬಟ್ ಒಂದ್ಸರಿ ಅದನ್ನ ಪಾರ ಆಗ್ಬೇಕು ಅಂತಂದ್ರೆ ಹಿಂದೆ ನಿಮ್ಗೆ ತಂದೆ ತಾಯಿಯ ಸಪೋರ್ಟ್ ಸಿಕ್ಕಾಪಟ್ಟೆ ಮುಖ್ಯ. ರಂಜಿ ಟ್ರಾಫಿ ಆಡೋರ್ಗು ಕ್ರಿಕೆಟ್ ಬಿಟ್ಬಿಡ್ತೀನಿ, ಹೆಂಗೋ ಬ್ಯಾಂಕ್ ಜಾಬ್ ಆಗಿತ್ತು ನನಗೆ. ಸೊ ಸೆಟ್ಲ್ ಆಗಿದ್ದೀನಿ, ಇನ್ಯಾಕೆ ಇಷ್ಟು ಕಷ್ಟಪಟ್ರು ಏನು ಸಿಗ್ತಲ್ಲ, ಬ್ಯಾಂಕ್ ಜಾಬ್ ಮಾಡ್ಕೊಂಡು ಆರಾಮಾಗಿರ್ತೀನಿ ಅಂತ ಯೋಚನೆ ಮಾಡಿದ್ದು. ಬಟ್ ಒಂದ್ಸರಿ ನಮ್ಮ ತಾಯಿಯವ್ರ ಜೊತೆ ಮಾತಾಡಿದಾಗ ಅವ್ರು ಹೇಳಿದ್ರು, ಏನಕ್ಕೆ ಹೋಗಿದ್ಯಾ, ಅದನ್ನ ತೀರಿಸಲೇಬೇಕು, ಅಲ್ಲಿಂದ ವಾಪಸ್ ಬರಂಗಿಲ್ಲ ಅಂತ. ಸೊ ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಮತ್ತೆ ಕಿಟ್ ತೊಗೊಂಡು ಪ್ರಾಕ್ಟೀಸ್ ಮಾಡಕ್ ಹೋದೆ. 2016 ಡಿಸೆಂಬರ್ 7ಗೆ ನಾನು ಫಸ್ಟ್ ರಂಜಿ ಟ್ರಾಫಿ ಗೇಮ್ ಆಡೋದು. ಸೊ ಈ ಗೇಮ್ ಆಡೋದಕ್ಕೆ ಮುಂಚೆ 7 ಮ್ಯಾಚು ಸುಮ್ಮನೆ ನೀರು ಕೊಡ್ತಾ ಇದ್ದೆ ಅಷ್ಟೇ. ಟೀಮ್ ಜೊತೆ ಇದ್ದೂ ನೀರು ಕೊಡ್ತಾನೆ ಇದೆ ಕನ್ಸಿಸ್ಟೆಂಟ್ ಆಗಿ. ನನ್ನ ಪ್ರಕಾರ 7 ಮ್ಯಾಚ್ ನೀರು ಕೊಟ್ಟಿದ್ದೆ ನನಗೆ ಹೆಲ್ಪ್ ಆಯ್ತು. ಅಂದ್ರೆ ರಂಜಿ ಟ್ರಾಫಿಯಲ್ಲಿ ಸಕ್ಸಸ್ ಆಗ್ಬೇಕು, ಮೆಂಟಲಿ ಯಾವ ತರ ಪ್ರಿಪೇರ್ ಆಗ್ಬೇಕು ಅಂತ 7 ಮ್ಯಾಚ್ ಅಲ್ಲಿ ಕಲಿತೆ ನಾನು. ಹೋಗಿ ಸ್ಟ್ರೇಟ್ ಅವೇ ರಂಜಿ ಟ್ರಾಫಿ ಆಡೋದಕ್ಕೂ ಅಲ್ಲಿ ಕೂತ್ಕೊಂಡು ರಂಜಿ ಟ್ರಾಫಿ ಹೆಂಗ ಆಡ್ತಾರ ಅಂತ ತಿಳ್ಕೊಂಡು ಆಡೋದಕ್ಕೂ ವ್ಯತ್ಯಾಸ ಇದೆ. ಸೊ ಆ ಒಂದು ಹೆಲ್ಪ್ ಆದ್ಮೇಲೆ ಆಡಿದ್ಮೇಲೂ ನನ್ನ ಜರ್ನಿ ಈಸಿ ಆಗಿರ್ಲಿಲ್ಲ. ಕರ್ನಾಟಕ ಟೀಮಲ್ಲಿ ಇಂಡಿಯಾ ಆಗ್ತದೆ, ಅದು ಒಪ್ಪಬೇಕಾಗಿರೋಂಥದ್ದು. ಕರ್ನಾಟಕಕ್ಕೆ ಆಡೋದು ಅಂದ್ರೆ ಇಂಡಿಯಾಗೆ ಆಡ್ದಂಗೆ, ಆ ತರ ಒಂದು ಕಾಂಪಿಟೇಷನ್. ಆ ಕಾಂಪಿಟೇಷನ್ನೇ ಒಂಥರ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಅಂದ್ರೆ ನಿಮ್ಗೆ ಯಾವಾಗ್ಲೂ ಆಡ್ಬೇಕು, ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಮಾಡ್ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಹಂಗೆ ಆಡ್ತಾ ಹೋದೆ. ತಂದೆ ತಾಯಿ ಸಪೋರ್ಟ್ ಯಾವತ್ತಿದ್ದು, ನಮ್ಮ ತಂಗಿ ಸಪೋರ್ಟ್ ಇದ್ದು. 2018 IPL ಆಡಿದೆ. ಆಮೇಲೆ ಮತ್ತೆ 2019 ಆಚೆ ಬಂದೆ ನಾನು. ರಂಜಿ ಟ್ರಾಫಿ ಟೀಮಲ್ಲಿ ಇರಲಿಲ್ಲ, ಮತ್ತೆ ಕಷ್ಟ ಆಯಿತು. ವಿಜಯ್ ಹಜಾರೆ ಗೆದ್ರು, ಇನ್ಫ್ಯಾಕ್ಟ್ ನಾನು ಟೀಮಲ್ಲಿ ಇರಲಿಲ್ಲ. ಅವಾಗ ಜಸ್ಟ್ ಮದುವೆ ಆಗಿತ್ತು, ಇನ್ನೇನ್ ಮಾಡ್ಬೇಕು ಅಂತ ಒಬ್ನೇ ಇರ್ತಾ ಇದೆ. ಇನ್ಫ್ಯಾಕ್ಟ್ ಮದುವೆ ಆಗಕ್ಕೆ ಮುಂಚೆ ಒಬ್ನೇ ಇರ್ತೆ. ಮದುವೆ ಆದ್ಮೇಲೆ ನಮ್ಮ ವೈಫ್ ಜೊತೆಗೆ ಬಂದ್ರು. ಮನೆಗೆ ಬಂದಾಗ ಫೋನ್ ಮಾಡಿ ಮಾತಾಡ್ತಾ ಇದ್ದೆ, ಏನೇ ಕಷ್ಟ ಇದೆ ಅಂತ ಹೇಳ್ಕೊಳ್ಳೋರು. ಜೊತೆಗಿದ್ದಾಗ ನಮ್ಮ ಅಮ್ಮ 15 ದಿವಸಕ್ಕೆ 1 ತಿಂಗಳು ಬರೋರು. ಬಟ್ ವೈಫ್ ಹೆಂಡತಿ ಬಂದ್ಮೇಲೆ ಏನೇ ಕಷ್ಟ ಇದ್ರು ಇಮಿಡಿಯೇಟ್ ಅಲ್ಲಿ ಹೋಗಿ ಹೇಳೋ ಅಂತ ಒಂದು ಇದು ಸಿಕ್ತು. ಅದು ಸಿಕ್ಕಾಪಟ್ಟೆ ಖುಷಿ ಆದಂತ ವಿಚಾರ. 2019 ಮತ್ತೆ ಹಂಗೆ ಚೇಂಜ್ ಆಯ್ತು ನನ್ನ ಫಾರ್ಚೂನ್ಸ್. ಕನ್ಸಿಸ್ಟೆಂಟ್ ಆಗಿ IPL ಸೆಲೆಕ್ಷನ್ ಆಯ್ತು. ಆಡಕ್ ಸಿಗ್ಲಿಲ್ಲ, ಬಟ್ ಅವ್ರ ಜೊತೆ ಏನೊಂದು ಬಾಂಧವ್ಯ ಬೆಳೀತು. ವಿರಾಟ್, ಡಿವಿಲಿಯರ್ಸ್ ಜೊತೆ ಎಲ್ಲ ಆಡಕ್ ಸಿಕ್ಕಂತ ಅವಕಾಶ ಒಂದು ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಆಗಿತ್ತು ಅದು.
2019 ನಾನು ವಿಜಯ್ ಹಜಾರೆ ಆಡಿದಾಗ ಚಾಂಪಿಯನ್ಶಿಪ್ ಆಗ್ತೀವಿ. 2000 ಹಂಗೆ ವಿಜಯ್ ಹಜಾರೆ ಸೈಯದ್ ಮುಸ್ತಕ್ ಅಲಿ T20 ಚಾಂಪಿಯನ್ಸು, ಹೈಯೆಸ್ಟ್ ರನ್ ಗೆಟರ್ ಇನ್ಫ್ಯಾಕ್ಟ್ ಆ ಒಂದು ಸೀಸನ್ ಅಲ್ಲಿ. ಸೊ ಹಂಗೆ ನಾನು ರಂಜಿ ಟ್ರಾಫಿ ಕೂಡ ಕನ್ಸಿಸ್ಟೆಂಟ್ ಆಗಿ ಆಡಕ್ ಶುರು ಆದ್ಮೇಲೆ 2 ಸೀಸನ್ ಕನ್ಸಿಸ್ಟೆಂಟ್ ಆಗಿ ನನಗೆ IPL ಪಿಕ್ ಮಾಡ್ತಾರೆ. ಸೊ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಜರ್ನಿ. ಎಲ್ಲರ ಲೈಫ್ ಅಲ್ಲಿ ಒಂದ್ ಬಂತಲ್ಲ ಕೋವಿಡ್ ಅನ್ನೋದು, ಎಲ್ಲರಿಗೂ ಬ್ರೇಕ್ ಕೊಟ್ಬಿಡ್ತು. 2 years 1.5 year ಕ್ರಿಕೆಟೇ ಆಗ್ಲಿಲ್ಲ. ಶಾರ್ಟರ್ ಫಾರ್ಮ್ಯಾಟು, ಮನೆಯಲ್ಲಿ ಕೂತ್ಕೊಂಡು ಏನೇನು ಎಕ್ವಿಪ್ಮೆಂಟ್ಸ್ ಇದೆ ಅದರಲ್ಲಿ ಪ್ರಾಕ್ಟೀಸ್ ಮಾಡೋದು. ಸಡನ್ ಆಗಿ ಕರ್ನಾಟಕ ಟೀಮಲ್ಲಿ ಟ್ರಾನ್ಸಿಷನ್ ಪೀರಿಯಡ್ ಬಂತು. ಇನ್ನು ಯಂಗ್ಸ್ಟರ್ಸ್ನ ನೋಡ್ತಾ ಇದೀವಿ ನಾವು. ಒಂದು ಇನ್ಸ್ಟೆನ್ಸ್ ಇನ್ನೂ ಜ್ಞಾಪಕ ಬರುತ್ತೆ ನನಗೆ. ನಾನು ಜಸ್ಟ್ ಇವಾಗ ಕಾಮೆಂಟ್ರಿ ಮಾಡಕ್ ಶುರು ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ಒಳ್ಳೆ ಸೀಸನ್ ಆಗ್ತಾ ಇತ್ತು ನಂಗೆ ವಿಜಯ್ ಹಜಾರೆ. ಅವಾಗ MSK ಪ್ರಸಾದ್ ಚೇರ್ಮನ್ ಆಫ್ ಸೆಲೆಕ್ಷನ್ ಕಮಿಟಿ ಅಲ್ಲಿ ಇಂಡಿಯನ್ ಟೀಮ್, ಅವರೊಂದು ಮಾತು ಹೇಳಿದ್ರು, ನೀನೇನಾರ ಕರ್ನಾಟಕ ಟೀಮಲ್ಲಿ ಕನ್ಸಿಸ್ಟೆಂಟ್ ಆಗಿ ಆಡಿದ್ರೆ ಇವತ್ತು ಇಂಡಿಯನ್ ಟೀಮಲ್ಲಿ ಇರ್ತಾ ಇದೆ ಅಂತ. ಸೊ ಆ ಮಾತು ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಹೇಳಿದಾಗ ಬಹಳ ಹರ್ಟ್ ಆಯ್ತು. ಅಂದ್ರೆ ಹೆಂಗಂದ್ರೆ ಆ ಒಂದು ಲಕ್ ಅನ್ನೋದು ಏನಿರುತ್ತಲ್ಲ, ಆ ಕ್ರಿಕೆಟಿಂಗ್ ಜರ್ನಿಯಲ್ಲಿ ಲಕ್ ಬೇಕು ಅಂತ ಅವಾಗೆ ಒಂದ್ ಸ್ವಲ್ಪ ಫೀಲ್ ಆಯ್ತು. ಕರ್ನಾಟಕ ಆಡದೆ, IPL ಆಡದೆ, ಇಂಡಿಯಾಗ ಆಡ್ಲಿಲ್ಲ ಅನ್ನೋದು ಥ್ರೂ ಔಟ್ ಮೈ ಲೈಫ್ ಆ ರಿಗ್ರೆಟ್ ಇದ್ದೇ ಇರುತ್ತೆ. ಬಟ್ ಎಲ್ಲರೂ ಆಡಕ್ಕಾಗಲ್ಲ. ಬಟ್ ಅಟ್ ಲೀಸ್ಟ್ ಆ ಒಂದು ಅವಾಗ ಪಟ್ಟಿರೋಂಥ ಕಷ್ಟ. ಆಮೇಲೆ ಪಾಂಡಿಚೇರಿಗೆ ಆಡಿದೆ ಒಂದು ಸೀಸನು. ಆಮೇಲೆ ಅಷ್ಟೇ, ಅಲ್ಲಿಂದ ಕಾಮೆಂಟ್ರಿ ಅನ್ನೋದು ಬಂತು. ಅವಾಗ ಅನ್ಕೋತಾ ಇದ್ದೆ ನಾನು, ಅಷ್ಟು ವರ್ಷ ಏನ್ ಕಷ್ಟಪಟ್ಕೊಂಡ್ ಬಂದು ಇವಾಗ ದೇವರು ಆ ಕಾಮೆಂಟ್ರಿ ಮೂಲಕ ಇಂಡಿಯಾ ಗೆಲ್ತಿರೋಂಥ ವರ್ಲ್ಡ್ ಕಪ್ ಆಡ್ದಷ್ಟೇ ಖುಷಿ ಆಯ್ತು. ಕಾಲ್ ಮಾಡಿದಾಗ ಆಡಕ್ಕಂತೂ ಸಿಗ್ಲಿಲ್ಲ. ಇವಾಗೇನು ಲಾಸ್ಟ್ 4 hours ನಾನು ವಿಜಯ್ ಭಾರದ್ವಾಜ್ ಏನ್ ಕಾಮೆಂಟ್ರಿ ಮಾಡಿದ್ವಿ, ಇವಾಗ ಇಂಡಿಯಾ ವರ್ಲ್ಡ್ ಕಪ್ ಅಂತ ನಡೆದಾಗ ಎವ್ರಿ ಟೈಮ್ ಆ ಲಾಸ್ಟ್ 4 hours ನಮ್ ವಾಯ್ಸ್ ಕೇಳುತ್ತೆ. ಇದಕ್ಕಿಂತ ಮತ್ತೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೋ ಫಾರ್ ಇಷ್ಟು ಜರ್ನಿ ಎಲ್ಲ ದೇವರಿಚ್ಛೆ, ಅಮ್ಮ ಅಪ್ಪನ ಆಶೀರ್ವಾದ, ಎಲ್ಲ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇಂದ ಇಷ್ಟು ದೂರ ಬಂದೀನಿ. ಸೊ ಮುಂದೆ ಇದೆ, ಕಷ್ಟಪಟ್ರೆ ಸಮಥಿಂಗ್ ಇದೆ, ಬಟ್ ಪೇಷನ್ಸ್ ಇರ್ಬೇಕಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.